ನಮ್ಮ ಪೂರ ಉಳಿದಿಲ್ಲನೂ ಭಯ ಇರೋಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅನ್ನೋದು ಗೊಂದಲದಲ್ಲಿದ್ದಾರೆ ಯಾರೋ ಆದರು, ಆಮ್ ಆದ್ಮಿ ಇರಲಿ ಮತ್ತೊಂದಿರಲಿ. ಅಂಥ ಪ್ರಸಂಗದಲ್ಲೇ ನಮ್ಮ ಅಜಯ್ ಮಾಕನ್ ಅವ್ರ ಹೇಳಿಕೆ ಏನಾಗ್ಬಿಟ್ಟದಪ್ಪ ಅಂದ್ರೆ, ದೇಶ ವಿರೋಧಿತ ಕರೆದಿದ್ದು ಮತ್ತಷ್ಟು ಆಮ್ ಆದ್ಮಿಗೆ ರೊಚ್ಚಿಗೆ ಬಿಸಿದಂಗೆ ಆಗಿದೆ, ಸಿಟ್ಟಿಗೆ ಬಂದಂಗೆ ಆಗಿದೆ. ಅದೇ ಸಂದರ್ಭದಲ್ಲೇ ಅತಿಶಿ ದೆಹಲಿ ಮುಖ್ಯಮಂತ್ರಿ ಕಾಂಗ್ರೆಸ್ಗೆ AAP ಯೊಂದಿಗೆ ಸಮಸ್ಯೆ ಇದ್ದರೆ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದು ಏಕೆ? ದೆಹಲಿ ಕಾಂಗ್ರೆಸ್ ಘಟಕವು BJP ಯೊಂದಿಗೆ ಶಾಮೀಲಾಗಿದೆ. ದೆಹಲಿ ಕಾಂಗ್ರೆಸ್ ಸುದ್ದೇನಿಲ್ಲ, ಇವರು ಶಾಮೀಲಾಗ್ಯಾರ BJP ಜೋಡಿ. BJPನ ಮೌನ ಆಗ್ಯದಂತ. ಇದು BJPಯ B ಪಕ್ಷ ಅನ್ನೋ ಇವರು ವಾದ ಮಾಡ್ತಾ ಇದ್ದಾರೆ. ಬೇಕಾದ ಹಂಗೆ ಬೇಡದಾಗ ಹಿಂಗೆ ನೋಡ್ತಾ ಇದ್ದೀವಿ ನಾವು. ಆಮ್ ಆದ್ಮಿ ಇವತ್ತು ಸೈದ್ಧಾಂತಿಕವಾಗಿ BJP ಸಪೋರ್ಟ್ ಮಾಡಿದ್ದಕ್ಕಾಗಿ ಅವ್ರು ಏನಂತಾರೆ ಕಾಂಗ್ರೆಸ್ಸಿಗರು, BJP ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಈಗ ಕಾಂಗ್ರೆಸ್ಸಿಗರು ಇದು ಆಮ್ ಆದ್ಮಿ ಅವ್ರು ಏನಂತ ಇದ್ದಾರೆ, ಕಾಂಗ್ರೆಸ್ B ಟೀಮ್ ಆಗ್ಯದ್ರಿ, BJPದು ಯಾರು B ಟೀಮು, ಯಾರ್ದು A ಟೀಮು, ಯಾರು C ಟೀಮು. ಒಟ್ಟಾರೆಯಾಗಿ ಈ ದೇಶದ ರಾಜಕೀಯ ಒಟ್ಟು ಗೊಂದಲಮಯ ಆಗಿ ಹೋಗ್ಬಿಟ್ಟದು. ಯಾರೂ ಯಾರನ್ನೂ ನಂಬಲಾರದ ಸ್ಥಿತಿಯಲ್ಲಿ ಬಂದು ನಿಂತಂಗೆ ಆಗ್ಯದ. ಹೀಗಾಗಿ ಏನಪ್ಪ ಅಂತಂದ್ರೆ ಇದೊಂದು ರೀತಿಯಿಂದ ಗೊಂದಲವನ್ನು ಉಂಟು ಮಾಡಿದ್ದೆವು. ಅದ ಹಿನ್ನೆಲೆಯಲ್ಲೇ ನಾವು ಇದನ್ನು ವಿಚಾರ ಮಾಡಿದಾಗ ಮೋಸ್ಟ್ಲಿ ಮುಂಬರುವ ದಿನಗಳಲ್ಲೇ ಇದು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ನಡುಕ ಪೂರ ಬಿರುಕು ಹೆಚ್ಚಾಗಿ ಇನ್ನಷ್ಟು ಒಡಗಾಗುವ ಸಾಧ್ಯತೆಗಳಿದ್ದಾವೆ ಅಂತ ಅನ್ನಬೇಕಾಗ್ಯದ. ಬಟ್ ಇಲ್ಲಿ ಒಂದು ನಾವು ಭಾಳ ಸೂಕ್ಷ್ಮ ಗಮನಿಸುವಂಥದ್ದು ವಿಷಯ ಏನಪ್ಪ ಅಂತಂದ್ರೆ, ಇಲ್ಲಿ ಕಾಂಗ್ರೆಸ್ಗೂ ಭಯ ಅದ, ಜೊತೆಗೆ ಆಮ್ ಆದ್ಮಿಗೂ ಭಯ ಅದ. ಏನಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ನಾವು ಒಂದಾಗದೆ ಹೋದ್ರೆ BJPಯನ್ನು ಅಧಿಕಾರದಿಂದ ಇಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಇಬ್ಬರಿಗೂ ಒಂದು ವ್ಯಕ್ತಿತ್ವದ ಏನೋ ಒಂದಿಷ್ಟು ಸಾರಾಯಿ ವಿಷಯದಲ್ಲೇ ಮತ್ತೊಂದು ವಿಷಯದಲ್ಲೇ ಆಮ್ ಆದ್ಮಿಗೆ ಒಂದಿಷ್ಟು ಏನೋ ಆಗಿರ್ಬೋದು, ಪೆಟ್ಟಾಗಿರ್ಬೋದು, ಇಲ್ಲಂತಲ್ಲ. ಅದೇ ರೀತಿ ಇನ್ನುಳಿದು ಸಹಿತ ಆಗಿರ್ಬೋದು, ಏನಪ್ಪ ಅಂತಂದ್ರೆ ಇನ್ನುಳಿದ ಪಕ್ಷಗಳಿಗೂ. ಅದಕ್ಕಾಗಿ ಈಗ ಅವ್ರಿಗೆ ಒಂದು ಕಡೆ ಏನಂತ ನಮ್ಮ ಕನ್ನಡದ ಗದಿ ಬರೋದು, ಒಂದು ಕಡೆ ಧರೆ, ಇನ್ನೊಂದು ಕಡೆ ಕೆರೆ. ಎತ್ತು ಹೋಗೋದು ಆಯ್ತು, ಈಗ ಕೆಸರಾಗ ಹೋಗೋದು ಏನು ನೀರಾಗ ಹೋಗೋದು ಅಂತೇಳಿ. ಅಂದ್ರೆ ಈ ಹಿನ್ನೆಲೆಯಲ್ಲೇ ಇವತ್ತು ಎಲ್ಲ ಪಕ್ಷಗಳಿಗೆ ಮತ್ತು ಕಾಂಗ್ರೆಸ್ ಮತ್ತು ಇನ್ನುಳಿದ ಪಕ್ಷಗಳಿಗೆ ಅನಿವಾರ್ಯವಾಗಿ ಮುಂದೆ ಹೋಗುವಂಥ ಸಂದರ್ಭ ಹೆಚ್ಚು ಬರುವಂಥ ಸಾಧ್ಯತೆ. ಇಲ್ಲಪ್ಪ ಅಂದ್ರೆ ಸಹಜ ದೆಹಲಿ ಸುತ್ತಮುತ್ತ ಪಂಜಾಬ್ ಬಂದಪ್ಪ ಅಂದ್ರೆ ಆಮ್ ಆದ್ಮಿ ಸ್ಟ್ರಾಂಗ್ ಅದ. ಮುಂದೆ ನೀವು ಉತ್ತರ ಪ್ರದೇಶಕ್ಕೆ ಬಂದ್ರಪ್ಪ ಅಂದ್ರೆ ಅಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಇವರು